ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬಾ ದಿನ ಆಯಿತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ. ಸೊ ವ್ಲಾಗ್ ಮಾಡಿ ಇವತ್ತು ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಎಕ್ಸಾಮ್ ನನಗೆ ಮುಗೀತು. ಸೂಪರ್ ಹ್ಯಾಪಿ. ಯಾಕೆ ಹೇಳ್ತೀರಾ, ಎಕ್ಸಾಮ್ ಮುಗಿದಿದೆ ಖುಷಿ. ಬಿಕಾಸ್ ಎಲ್ರಿಗೂ ಹಂಗೆ ಅನಿಸುತ್ತೆ. ಅಂದರೆ ನಂದು ಫಸ್ಟ್ ಇಯರೇ ನಿನ್ನೆ ಕಂಪ್ಲೀಟ್ ಆಯಿತು. ಎಲ್ಲ ಎಕ್ಸಾಮ್ ಕಂಪ್ಲೀಟಾಗಿ ಬರೆದಿದ್ದೀನಿ. ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಆದರೂ ಗೊತ್ತಿಲ್ಲ, ಎಲ್ಲ ದೇವ್ರ ಮೇಲೆ ಡಿಪೆಂಡ್. ಸೊ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ. ಹಂಗಂತ ಎಲ್ಲ ಎಫರ್ಟು ದೇವ್ರ ಮೇಲೆ ಹಾಕಿದ್ರೆ ಅದು ಸರಿ ಬರಲ್ಲ ಅನಿಸುತ್ತೆ. ಓಕೆ ಥರ ಬರೆದಿದ್ದೀನಿ. ನೋಡೋಣ. ನಾವೇನು ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತೂ ಅಲ್ಲ, ಆವ್ರೇಜ್ ಸ್ಟೂಡೆಂಟ್. ನೋಡೋಣ. ಸೊ ಇವತ್ತು ವ್ಲಾಗ್ ಮಾಡ್ತಿರೋ ರೀಸನ್ ಬಂದು ನಮ್ಮ ಮನೆಗೆ ಹೊಸ ಟಿ ವಿ ಬಂದಿದೆ ಗೈಸ್. ಹೊಸ ಟಿ ವಿ ಪ್ರಮೋಷನ್ ಮಾಡ್ತಾಯಿಲ್ಲ, ಸ್ಯಾಮ್ಸಂಗ್. ಬಿಕಾಸ್ ನಮ್ಮ ಮನೆ ಹಳೆ ಟಿ ವಿ ಹೋಗಿದೆ. ಅಂದರೆ ಅದು ತೊಗೊಂಡು 7 ಇಯರ್ಸ್ ಆಗಕ್ಕೆ ಬಂತು. ಆಗಕ್ಕೆ ಆಗೋಗಿದೆ. 7 ಇಯರ್ಸಲ್ಲಿ ಅದು ಮಧ್ಯೆ ಸೆಂಟರ್ ಒಂದೇ ಒಂದು ಲೈನ್, ಅಂದರೆ ಏನೋ ಒಂಥರಲ್ಲ ಡಿಸ್ಪ್ಲೇದು ಸೆಂಟರ್ ಲೈಟ್ ಬರ್ತಿತ್ತು. ಅದು ಬಂದು ಪಾಪಚ್ಚಿ 1.5 ವರ್ಷ ಪಾಪ ಚೆನ್ನಾಗೇ ಹೊಡೈತೆ. ಅದ್ರ ಮೇಲೆ ಏನು ಕಂಪ್ಲೇಂಟ್ಸ್ ಇಲ್ಲ. ಅದು ಬಂದು ಕೂಡ 1.5 ವರ್ಷ ಚೆನ್ನಾಗಿ ಹೊಡೈತೆ. ಬಟ್ ಇವಾಗ ರೀಸೆಂಟಾಗಿ ಒಂದು 2 ವೀಕ್ಸ್ ಹಿಂದೆ ಪೂರ್ತಿ ಹೋಯಿತು. ಪೂರ್ತಿ ಹೋಗಿ 2 ವೀಕ್ಸಿಂದ ನಮ್ಮನೆ ಟಿ ವಿನೇ ನೋಡಿಲ್ಲ ಗೈಸ್. ಏನು ಹೇಳ್ತೀರ, ಟಿ ವಿ ಮೇಲೆ ಎಲ್ರಿಗೂ ಜಿಗುಂಸೆ ಬಂದು ಟಿ ವಿನೇ ನೋಡ್ತಾಯಿಲ್ಲ. ಸೊ ನಿನ್ನೆ ಹೋಗಿ ಅಪ್ಪ ತೊಗೊಬಂದರು. ಇವತ್ತು ಫಿಟ್ಟಿಂಗ್ ಅವ್ರು ಬರ್ತಾರಂತೆ. ಸೊ 2 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಇವತ್ತು ಫಿಟ್ಟಿಂಗ್ ಅವ್ರು ಬರ್ತಾರಂತೆ. ಸೊ ಅದಕ್ಕೆ ನಾನು ಮನೇಲಿದ್ದೀನಿ. ನೋಡೋಣ, ಫಿಟ್ ಮಾಡಿಸಿ ಅದು ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ. ಆ್ಯಂಡ್ ಕಸ ಗುಡಿಸ್ಬೇಕು. ಟಿಫನ್ಗೆ ಅಮ್ಮ ಏನೂ ಮಾಡಿಲ್ಲ. ರಾತ್ರಿ ಚಿಕನ್ ಸಾಂಬಾರು ಐತೆ, ಅದಕ್ಕೆ ಅನ್ನ ಮಾಡ್ಕೋಬೇಕಷ್ಟೇ. ನಾನಂತೂ ಒಬ್ಬಳೇ ಇದ್ದರೆ ಏನಂದ್ರೆ ಏನೂ ಮಾಡೋಲ್ಲ. ಅಣ್ಣ ಕಾಲೇಜಿಗೆ ಹೊರಟ, ಅಪ್ಪ ಅಮ್ಮ ಹೋದರು. ಇನ್ನು ಒಬ್ಬಳೇ ಇರುವ ಕಾರಣ ಎಲ್ಲ ಕೆಲಸ ನಾನೇ ಮಾಡಬೇಕು. ಇಷ್ಟೊತ್ತು ಗಂಟ ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡಿದೆ. ಫುಲ್ಲು ಗಬ್ಬೆದ್ದು ಹೋಗಿತ್ತು, ಕ್ಲೀನ್ ಮಾಡಿದೆ. ಇವಾಗ ಬೀನ್ ಬ್ಯಾಗ್ ಹರಿದೋಗಿದೆ ಗೈಸ್. ಇದೆಲ್ಲ ಹಂಡೋಗಿದೆ. ನನಗಂತೂ ಕೋಪ ಬರ್ತೈತೆ. ಪಾಪಚ್ಚಿ ಅಮ್ಮ ರಾತ್ರಿ ಹೊಲಿದ್ರು. ಸೊ ಇಷ್ಟೇ ಇವತ್ತಿನ ಅಪ್ಡೇಟ್. ಸೊ ಇನ್ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ, ಹೋಗಿ ಬೇಗ ಹೋಗಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಯಾವಾಗಲೂ ಇರಲಿ. ಸೊ ಹೀಗೆ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಲೆಟ್ಸ್ ಬಿಗಿನ್ ದ ವ್ಲಾಗ್. ಸೊ ರೈಸ್, ಚಿಕನ್ ಸಾರು ಆ್ಯಂಡ್ ಚಿಕನ್ ಗ್ರೇವಿ, ಆನಿಯನ್, ಈರುಳ್ಳಿ, ನಿಂಬೆಹಣ್ಣು ಇಷ್ಟೇ ಇವತ್ತಿನ ಬೆಳಗ್ಗಿನ ಟಿಫನ್. ಸೊ ಈ ರೆಸಿಪಿ ನಾನು ಮಾಡಿಲ್ಲ, ಮಮ್ಮಿ ಮಾಡಿದ್ದು. ಸೊ ಯಾರಿಗಾರು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದಿನ ಯಾವ ಥರ ಮಾಡಿದಾಗ ಖಂಡಿತವಾಗ್ಲೂ ನಾನು ರೆಸಿಪಿ ಮಾಡ್ತೀನಿ. ಸೊ ಇಷ್ಟೇ, ಟಿಫನ್ ಮಾಡಾದ್ಮೇಲೆ ಸಿಗ್ತೀನಿ. ಕೂತು ಬೋರಾಗಿ ಮನೇಲಿರುವ ಚೋಚೋ ಇಲ್ಲಿ ನೋಡ್ತಾನೆ. ಕೇಕು, ಬೂಂದಿ ಖಾರ ತಿಂತವನು ಕೂತಿದ್ದೀನಿ. ಕಾಲೇಜಿಗೆ ಹೋಗೋದು ಕಷ್ಟ ಅಂತ ಬಡ್ಕೋತೀವಿ. ಮನೇಲಿದ್ದರೆ ಮನೇಲಿರೋದು ಕಷ್ಟ ಅಂತ ಬಡ್ಕೋತೀವಿ. ಅದು ಅಲ್ಲೇ ಟಿ ವಿ ಫಿಟ್ ಮಾಡೋರು ಬೇರೆ ಬಂದಿಲ್ಲ. ನಂಗೆ ಇನ್ನೂ ಬೋರ್ ಆಗ್ತೈತೆ. ನಂಗೆ ಹೊಸ ಟಿ ವಿ ನೋಡಬೇಕು ಅನ್ನೋ ಖುಷಿ. ಬಟ್ ಇನ್ನೂ ಫಿಟ್ ಮಾಡೋರೇ ಬಂದಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಬೆಳಗ್ಗೆಯಿಂದ ಫೋನ್ ನೋಡಿ ತಲೆ ಕೆಟ್ಟೋಗಿದೆ. ಚಲೋಯ್ತು ಗೈಸ್. ಬೆಡ್ಡಿಗೆ ಹೋಗ್ಬೇಕಂತೆ. ಬಿಕಾಸ್ ಆಫ್ ನಿನ್ನೆ ಬ್ಲೆಂಡರ್ ತೊಗೊಬಂದಿತ್ತು ಮಮ್ಮಿ. ಅದು ಏನೋ ಆನೇ ಆಗ್ತಾಯಿಲ್ಲ. ಸೊ ಹೊಸ್ದಾಗಿ ಏನೋ ಬಂದೈತೆ, ಟ್ರೈ ಮಾಡೋಣ ಅಂತ ನಿನ್ನೆ ನೈಟ್ ತಂದಿದ್ದು. ಒಂದು 6 o'clock ಆಗಿತ್ತು. ನಾನು 8 o'clock ಹಂಗೆ ಏನಾರು ಒಂದು ಪ್ರಯೋಗ ಮಾಡೋಣ ಅಂಥೇಳಿ ಜ್ಯೂಸ್ ಏನೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆನ್ ಮಾಡಿದೆ. ಅದು ಆನೇ ಆಯ್ತಲ್ಲ. ಆಮೇಲೆ ಅವರು ಅಂಗಡಿಯವ್ರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಬನ್ನಿ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ, ಏನಾಗಿದೆ ನೋಡ್ತೀನಿ ಅಂತ ಅಂದಿದ್ದಾರೆ. ನಮ್ಮಮ್ಮ ಹೋಗು ಅಂತ ಐತೆ. ನಂಗೆ ಹೋಗೋ ಮನಸ್ಸಿಲ್ಲ. ಸೊ ಕುತ್ಕೊಂಡಿದ್ದೀನಿ ಸುಮ್ಮನೆ. ಎಷ್ಟು 1 o'clock ಆಯಿತು. ಹಾಯ್,
ಹಾಯ್ ಬೋಲು. ನಿಜ ವಿಡಿಯೋ ಮಾಡಿದ್ದೀನಿ ಇವತ್ತು. ಹಾಯ್. ಮಲ್ಕೊಂಡಿದ್ದಾರೆ ನಮ್ಮಮ್ಮ. ಟಿ ವಿ ಫಿಟ್ ಮಾಡೋರು ಇನ್ನೂ ಬಂದಿಲ್ಲ. ವಾಟ್ ಈಸ್ ಯುವರ್ ಒಪಿನಿಯನ್ ಮಮ್ಮಿ? ಬೋರ್ ಆಯ್ತೈತೆ. ಒಂದು ವಾರ ಆಯ್ತಾ? ನಡೆಯಮ್ಮ. 10 ದಿನ ಆಗಿರ್ಬೋದು. ಎಷ್ಟು 5 o'clock ಆಯಿತು, ಇನ್ನೂ ಬಂದಿಲ್ಲ ಮಮ್ಮಿ. ನಾನು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಟಿ ವಿ ಫಿಟ್ ಮಾಡೋರು ಬರ್ತಾರೆ ಇವತ್ತು ಅಂತ. 6 ಗಂಟೆಗೆ 5 ಗಂಟೆ ಇಲ್ಲ 6 ಗಂಟೆ ಅಷ್ಟು ಬಂದು ಫಿನಿಷ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಬಿದ್ದು ಅದೊಂದು ಚೇಂಜ್ ಮಾಡಿಸ್ಕೊಂಡ್ಬಂದಿದ್ದೈತಿ, ಅದೊಂದು ಮಿಸ್ ಮಾಡ್ಕೊಟ್ಟಿದ್ದೀವಿ. ಹೋಗೋ ಮೂಡಿರಲಿಲ್ಲ. ಎಕ್ಸಾಮ್ ಒಂದು ತಿಂಗಳು ವಿಡಿಯೋ ಮಾಡು. ತಿಂಗಳಿಗೊಂದು ವಿಡಿಯೋ ಮಾಡುವ. ಹಂಗೇನಿಲ್ಲ, ವಿಡಿಯೋ ಮಾಡ್ತಿದ್ದೆ ಬಿಕಾಸ್ ಆಫ್ ನನಗೆ ಎಕ್ಸಾಮ್ ಇತ್ತು. ಸೊ ನಿನ್ನೆ ಎಕ್ಸಾಮ್ ಮುಗೀತು, ಇವತ್ತು ವಿಡಿಯೋ ಮಾಡ್ತಾ ಇರೋದು. 5 ಗಂಟೆಯಿಂದ 6 ಗಂಟೆನೇ ಹೇಳಿದ್ದು. 5 ಗಂಟೆಯಿಂದ 6 ಗಂಟೆವರೆಗೂ ಬಂದು ಫಿನಿಷ್ ಮಾಡಿಕೊಡ್ತಾರೆ. ಟಿ ವಿ ಇಲ್ಲದೆ, ಫೋನ್ ಇಲ್ಲದೆ ಮನೇಲಿ ಇರೋರ್ಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ತಂದ್ರ ಅಕ್ಕಿ ಇರಲಿಲ್ಲ, ಸದ್ಯ ಬಂತು. ಏನು ಗೊತ್ತಾ ಗೈಸ್, ಮನೇಲಿ ನಾವೇ ಮಿಡಲ್ ಕ್ಲಾಸ್ ಇದ್ದರೆ ಇನ್ನೂ ಸ್ವಲ್ಪ ನಮಗಿಂತ ಕೆಳಗಡೆ ಇರೋರು ದಿನ ಅವ್ರು ಟಿ ವಿ ನೋಡದೆ, ಮೊಬೈಲ್ ನೋಡದೆ ಇರ್ತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ನಮಗೆ ಟಿ ವಿ ಇಲ್ಲ, ಬರೀ ಫೋನ್ ನೋಡ್ಕೊಂಡಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಅವರು ಟಿ ವಿನೂ ಇಲ್ಲದೆ, ಮೊಬೈಲೂ ಇಲ್ಲದೆ, ಏನೂ ಇಲ್ಲದೆ ಅದು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತಾರೋ. ನಾನು ಬೆಳಗ್ಗೆಯಿಂದ ಫೋನ್ ನೋಡ್ಕೊಂಡ್ರೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬಿಕಾಸ್ ಅವರು ಟಿ ವಿನೂ ಇಲ್ಲದೆ, ಫೋನೂ ಇಲ್ಲದೆ ಹೆಂಗಿರ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಇರೋರಿಗೆ ನನ್ನ ಕಡೆಯಿಂದ ದೊಡ್ಡ ಸಲ. ನಮ್ಮ ಕೈಲಂತೂ ಇರೋಕ್ಕಾಗಲ್ಲ. ಮದ್ದೂರೊಡೆ ಸಮೋಸ ಬಂದೈತೆ, ತಿಂತೀಯ ಅಂತಿದ್ದು ನಮ್ಮಮ್ಮ. ಸೊ ನಮಗೆ ಬೇಡ, ತಿನ್ನೋ ಇಂಟ್ರೆಸ್ಟ್ ಇಲ್ಲ. ಟಿ ವಿ ಫಿಟ್ ಮಾಡಿಸಿ, ಇನ್ನೇನು ಬೇಡ ನನಗೆ. ನಮ್ಮೂರಲ್ಲಿ ಮಳೆ ಬರ್ತಾಯಿದೆ, ಮಳೆ ಬರ್ತೈತೆ. ಸೂಪರ್ ಹ್ಯಾಪಿ. ಟಿ ವಿ ಫಿಟ್ ಮಾಡೋರು ಬಂದವರೆ, ಬಟ್ ಅವ್ರಿಗೆ ಕ್ಯಾಮ್ರಾ ಮುಂದೆ ಎಲ್ಲ ಒಂಥರ ಅನಿಸುತ್ತೆ ಅಂತೇಳಿ ನಾನು ಆಚೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಫಿಟ್ ಮಾಡೋರು ಬಂದಿದ್ದಾರೆ, ಆಚೆ ಮಳೆ ಬರ್ತಾಯಿದೆ, ನಾನು ಆಚೆ ಇದ್ದೀನಿ. ಎಂಜಾಯ್ ದ ರೈನ್. ಮಳೆಯಿಂದ ವ್ಯೂ ನೋಡಿ ಏನು ಮಸ್ತಾಗಿ ಕಾಣಿಸುತ್ತೆ. ನಮ್ಮ ಮನೆಯಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಏನು ಮಾಡ್ತಿದ್ದೆ ಮಮ್ಮಿ? ಬೇರೆ ಇತ್ತು ಇದು ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ. ನೋಡಿ, ನೀನು ಇದು ವೇಸ್ಟ್ ಗಂಟಪಿಂಡ ನಾನು ಆಮೇಲೆ ಇಟ್ಕೋ. ಪ್ಲಾಂಟೇ ಬೆಳೆಯೋಲ್ಲ ನಮ್ಮನೆ. ಏನು ಬೇಕಾದ್ರೂ ಅದೇನೋ ಶಕುನ ಸರಿಯಲ್ಲ ಅಂತಾರಲ್ಲ, ಅದಕ್ಕೆ ಅನಿಸುತ್ತೆ. ಅದಕ್ಕೆ ಆಚೆ ತಂದಿಟ್ಟೆ, ಒಳಗೆ ಹೋಗಿಟ್ಟೆ, ದೇವ್ರ ಮನೇಲಿ ಇಟ್ಟೆ, ಇನ್ನೂ ಆಚೆ ತಂದಿಟ್ಟಿದ್ದೀನಿ. ಇದೆಲ್ಲ ನಮ್ಮನೆಯ ಚಿಕ್ಕ ಚಿಕ್ಕ ಹೂವು. ಇವತ್ತು ತಂದಿರೋದ ಗುಲಾಬಿ ಹೂವು. ಅದು ನಮ್ಮನೆಯ ಹೊಸ ಗೆಸ್ಟ್, ಗುಲಾಬಿ ಗಿಡ. ಸೊ ವೆದರು ಮಸ್ತಾಗೈತೆ. ಕರೆಂಟೇ ಇಲ್ಲ ಪಾಪ. ಅಂಕಲ್ಲು ಫಿಟ್ ಮಾಡಬೇಕು ಅಂತೇಳಿ ಕುತ್ಕೊಬಿಟ್ಟವ್ರೆ, ಕರೆಂಟ್ ಇಲ್ಲ ಅಂಥೇಳಿ. ಇದೇ ಸರಿ ಇಲ್ಲ, ಏನು ಮಾಡ್ತೀವಿ. ಸೊ ಫೈನಲಿ ನಮ್ಮ ಮನೆಯಲ್ಲಿ ಟಿ ವಿ ಫಿಕ್ಸ್ ಆಯಿತು. ಮಮ್ಮಿ ಸೈಡ್ ಬಾ. ಅದು ಫಿಟ್ ಮಾಡಿದ್ದೆ ತಡ ನಮ್ಮಮ್ಮ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನೋಡಿ ನಮ್ಮನೆ ಟಿ ವಿ, ದೊಡ್ಡ ಟಿ ವಿ. ಅದೇನೇ
ಅದು ಫಿಕ್ಸ್ ಮಾಡಾಯಿತು. ನಮ್ಮಮ್ಮ ಇಷ್ಟು ಕೆಲಸ ತೆಗೆದು ಕೆಳಗಡೆ ಕೊಟ್ಟಿದ್ದಾರೆ. ಇವಾಗೆಲ್ಲ ಕುತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದಾಯಿತು. ಸೊ ಫುಲ್ ಹ್ಯಾಪಿ. ಅಣ್ಣ ಟ್ಯೂಷನ್ ಮಾಡ್ತಾಯಿದ್ದಾರೆ. ಇಲ್ಲೊಬ್ಳು ಸುಬ್ಬಿ. ಸಾನು ಹಾಯ್ 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 ಮಾಡಿಲಿ. ಹಾಯ್ ನಾಚಿಕೆ ಸುಬ್ಬಿಗೆ ಹಾಯ್ ಮಾಡಿ. ಇಲ್ಲಿ ಯಾರೂ ಇಲ್ಲ, ಇಲ್ಲಿ ವಿಡಿಯೋ ಮಾಡ್ತಾರದಷ್ಟೇ. ಹಾಯ್ ನೋಡಿಲಿ. ಹಾಯ್. ಸೊ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಏನು ಮಾಡಿ. ಹೇ ಗೈಸ್, ಗುಡ್ ಈವ್ನಿಂಗ್. ನಿನ್ನೆ ಸ್ಟಾರ್ಟ್ ಮಾಡಿದ್ದು, ನಾನು ಇವಾಗ ಎಂಟು ಮಾಡ್ತಾಯಿದ್ದೀನಿ. ಬಿಕಾಸ್ ನಿನ್ನೆ ಟಿ ವಿ ಬಂದು ಫಿಟ್ ಮಾಡಿದ್ರು. ಬೆಳಗ್ಗೆಯಿಂದ ಒಂದು ಕೊರಿಯನ್ ಮೂವಿ ಇಟ್ಕೊಬಿಟ್ಟಿದ್ದೀನಿ ಗೈಸ್. ಯಾಕೆ ಹೇಳ್ತೀರಾ ಅದ್ರದ್ದು? ಸುಮ್ಮನೆ ಅಂದರೆ ಸಿಗ್ನಲ್ ಇಲ್ಲ ಅಂದರೆ ಬೆಳಗ್ಗೆಯಿಂದ ಏನೋ ನೆಟ್ವರ್ಕ್ ಇಶ್ಯೂ ಆಗ್ತಿತ್ತು ಅಂಥೇಳಿ ಫೋನು ಕನೆಕ್ಟ್ ಆಗಿಲ್ಲ, ಟಿ ವಿನೂ ಬರ್ತಾ ಇರಲಿಲ್ಲ, ಬೋರ್ ಆಗ್ತಿತ್ತು. ನಂದು ನೆಟ್ ಕನೆಕ್ಟ್ ಮಾಡಿ ಯಾವುದೋ ಅನ್ಎಕ್ಸ್ಪೆಕ್ಟೆಡಾಗಿ ಗೊತ್ತಿದೆ. ಸಕಲಾಗೈತೆ ಕೊರಿಯನ್ ಮೂವಿ. ಬೆಳಗ್ಗೆಯಿಂದ ಎಪಿಸೋಡ್ ಐ ಥಿಂಕ್ 7th or 8th ಬೆಳಗ್ಗೆಯಿಂದ ಇದನ್ನೇ ನೋಡ್ಕೊಂಡು ಕೂತಿದ್ದೀನಿ. ಬಟ್ ಮಸ್ತಾಗೈತೆ. ಅದು ಕೊರಿಯನ್ ಮೂವಿನೇ, ಬಟ್ ಅದು ಡಬ್ಬಿಂಗು ಹಿಂದಿ ಆಗಿದೆ. ನಂಗೆ ಹಿಂದಿ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಅದಕ್ಕೆ ಅದನ್ನೇ ನೋಡ್ಕೊಂಡು ಕೂತಿದ್ದೀನಿ. ಸಖತ್ತಾಗೈತೆ, ನಿಜ ಸಖತ್ತಾಗೈತೆ. ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದ್ರೆ ಅದರಲ್ಲಿ ಏನಿದೆ? ಸೊ ನಿಜ ಹೇಳ್ತಾಯಿದ್ದೀನಿ. ಬಟ್ ಮಸ್ತಾಗೈತೆ. ಇನ್ನೊಂದೇನು ಗೊತ್ತಾ? ಬಟ್ ಈ ಮೂವಿಲಿ ನನಗೆ ಇಷ್ಟ ಆಗಿದ್ದು, ಮೂವಿ ಇಷ್ಟ ಆಯಿತೋ ಇಲ್ವೋ ಗೊತ್ತಿಲ್ಲ, ಬಟ್ ಆ ಮೂವಿಲಿ ಹಾಕಿರೋ ಡ್ರೆಸ್ಸಸ್ ಅಂತೂ, ಕೊರಿಯನ್ ಡ್ರೆಸ್ ಅಂತೂ ಫ್ಲ್ಯಾಟೆಡ್. ನಿಜ ಏನು ಸಗದಾಗವು ಗೊತ್ತಾ? ನನಗಂತೂ ನೋಡ್ತಾಯಿದ್ರೆ ನಾನೇ ತೊಗೋಬೇಕು ಅಂತ ಅನ್ನಿಸ್ತಾಯಿದೆ. ಅಷ್ಟು ಚೆನ್ನಾಗಿರೋ ಬಟ್ಟೆಗಳು ಹಾಕಿದ್ದಾರೆ. ಬಟ್ ಹುಡುಗಿರ್ಗಿದ್ದೇ ಇರುತ್ತಲ್ವ, ಸೊ ಬಟ್ಟೆ ಮೇಲೆ ಕ್ರೇಜ್ ಇದ್ದೇ ಇರುತ್ತೆ. ಸೊ ನಂಗೆ ಅದೇ ಥರ ಅವಳು ಹಾಕೋ ಬಟ್ಟೆ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಆಗೋಗಿದೆ. ಕೊರಿಯನ್ ಬಟ್ಟೆಗಳು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನಂಗೆ ಇವಾಗಲೇ ಗೊತ್ತಾಗ್ತಾ ಇರೋದು. ನನ್ನ ಫಸ್ಟ್ ಮೂವಿ ಕೊರಿಯನ್ದು ನೋಡ್ತಾ ಇರೋದು. ಏಕ್ದಮ್ ಮಸ್ತಾಗೈತೆ ಮಾತ್ರ. ಎರಡನೇ ಮಾತೇ ಎಲ್ಲ ಸಕ್ಕದಾಗೈತೆ. ಮೂವಿಗಿಂತ ನನಗೆ ಬೇಸಿಕಲಿ ಹುಡುಗಿರಿಗೆ ಅಂತಲೇ ಹೇಳ್ತಾ ಇರೋದು. ಹುಡುಗಿರಿಗೆ ಇಷ್ಟ ಆಗೋ ಬಟ್ಟೆಗಳು ಹಾಕಿದ್ದಾಳೆ. ನಾನು ಕೊರಿಯನ್ ಬಟ್ಟೆಗೆ ಫ್ಲ್ಯಾಟ್ ಆಗೋಗಿದ್ದೀನಿ ನಿಜವಾಗ್ಲೂ. ಏನು ಸಕ್ಕದಾಗವೆ ಗೊತ್ತಾ ಗೈಸ್, ನಿಜ. ಅವಳೇ ಹೀರೋಯಿನ್ನು. ಅವಳು ಹಾಕೋ ಬಟ್ಟೆಗಳಂದರೆ ಮಸ್ತ್ ಸಕ್ಕದಾಗಿದೆ. ನಮ್ಮನೆ ಟಿ ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸ್. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಕೆಲಸ ಇವಾಗ ಮುಗಿಸಿ ಮಕ್ಕೇನು ಹಾಕಿಲ್ಲ, ಒಂದು ಬೊಟ್ಟು ಹಾಕಿದ್ದೀನಿ. ಸೊ ಇಷ್ಟೇ ನಿನ್ನೆ ವ್ಲಾಗು. ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇಷ್ಟೇ. ಬಾಯ್.